ನನ್ನ ಬ್ಯಾಗ್ ಬೇಕಾ? ಅಯ್ಯೋ ಅಯ್ಯೋ ಇವೆಲ್ಲ ನೋಡಿ, ಇವೆಲ್ಲ ಬೀಪ್ 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 ಆಗ್ಬಿಡುತ್ತೆ ಇವೆಲ್ಲ. ಸಾರಿ ಸಾರಿ ಬಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋಗೆ ಸಿಕ್ಕಾಬಡೆ ಪ್ರೀತಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ಈ ವೀಕೆಂಡ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಶ್ರೇಯಸ್ ಕಸಿನ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು. ಸೊ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟುಡಿಯೋಲಿ ವರ್ಕ್ ಇದೆ, ಆ ವರ್ಕ್ ಮುಗಿಸ್ಕೊಂಡು ಆ್ಯಂಡ್ ಫೆದರ್ ಟಚ್ಗೆ ಹೋಗೋದಿದೆ. ಸ್ವಲ್ಪ ನಂದು ಲೇಸರ್ ಹೇರ್ ರಿಡಕ್ಷನ್ ಸೆಷನ್ ಎಲ್ಲ ತಗೊಂಡು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಒನ್ ಆಫ್ ದ ಯೂಟ್ಯೂಬರ್ ಕಮ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ವೀಕ್ಷಿತಾ ಗೌಡ ಅಂತ. ಸೊ ಅವರಿಗೆ ಕಳಿಸ್ಕೊಡ್ತಿದ್ದೀವಿ ಇದನ್ನು. ಸೊ ಅವ್ರದ್ದು ಪಾಪುದು ನಾಮಕರಣನ ಅಥವಾ ಸಮ್ ಅಕ್ಷರಶಾಸ್ತ್ರನ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಇದು ಬ್ಲೌಸ್ ಆ್ಯಂಡ್ ಸಾರಿ ಬಂದ್ಬಿಟ್ಟು ಸಖತ್ತಾಗಿದೆ. ಆ್ಯಕ್ಚುಲಿ ಜಾರ್ಜೆಟ್ ಸಾರಿ, ವರ್ಕ್ ಸಾರಿ ತುಂಬ ಚೆನ್ನಾಗಿದೆ. ನಾನು ಉಟ್ಟಿದ್ದೀನಿ ಇದನ್ನು, ಹಾಗೆ ಮೇಲೆ ತೋರಿಸ್ತೀನಿ, ಇಲ್ಲ ಅವರು ಅದು ಹಾಕ್ತಿರ್ತಾರೆ. ದಿಸ್ ಇಸ್ ಗೋಯಿಂಗ್ ಔಟ್ ಫಾರ್ ಡೆಲಿವರಿ ನಾವು. ಸೊ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಕ್ವಿಕ್ ವಿಡಿಯೋ ನಿಮಗೆಲ್ಲ ತೋರಿಸ್ಲಿಕ್ಕೆ. ಸಾರಿನೂ ನಮ್ಮದೇ, ಬ್ಲೌಸು ನಮ್ಮದೇ. ಹೋಗ್ತಾ ಇರೋದು ವೀಕ್ಷಿತಾ ಅವ್ರಿಗೆ. ಶೀಸ್ ಗೋನಾ ಲುಕ್ ಅಮೇಝಿಂಗ್. ಹಾಯ್, ಹೇಗಿದ್ದೀರಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಮೆನಿ ಕಂಗ್ರ್ಯಾಚುಲೇಷನ್ಸ್. ಹೊಸದಾಗಿ ಮದುವೆ ಆಗಿದ್ದೀರಾ. ಐ ಹೋಪ್ ಎವ್ರಿಬಡಿ ನೋಸ್ ದಟ್ ನಾನು ಫೆದರ್ ಟಚ್ಚಲ್ಲಿ ಯಾವಾಗಲೂ ಬರ್ತಾನೆ ಇರ್ತೀನಿ. ಇಟ್ಸ್ ನಾಟ್ ಲೈಕ್ ಫಸ್ಟ್ ಟೈಮ್ ಅಲ್ಲ ನನಗೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 2 years ನಾನು ಬರ್ತಾನೆ ಇರ್ತೀನಿ. ಆ್ಯಂಡ್ ದಿಸ್ ಟೈಮ್ ಫಾಲೋಅಪ್ಗೆ ಬಂದಿದ್ದೀನಿ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟಿಗೆ. ಅದು ಬಿಟ್ಟರೆ ಅವಾಗವಾಗ ಐ ಗೆಟ್ ಇದು ವಾಟ್ ಇಸ್ ದಟ್ ಹೈಡ್ರಾ ಫೇಶಿಯಲ್. ಐ ಗೆಟ್ ದಟ್ ಡನ್, ಬಟ್ ತುಂಬ ಕಮ್ಮಿ. ಸೊ ಇವತ್ತು ಜಾಸ್ತಿ ಅದಕ್ಕೆ ಬರೋದು. ನನಗೂ ಭಯ, ಸ್ವಲ್ಪ ಏನಾದರೂ ಮಾಡ್ಕೊಂಬಿಟ್ರೆ ಮುಖಕ್ಕೆ ಅಂತ ಸ್ವಲ್ಪ ಭಯ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಒಂದ್ಸಲ ಮಾಡಿಬಿಟ್ಟು ಬಿಟ್ಟರೆ ಸಾಲಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್. ಎವ್ರಿ ಮಂತ್ ಒನ್ಸ್ ಮಾಡಿಸ್ಕೋಬೇಕಾ ಹೈಡ್ರಾ ಫೇಶಿಯಲ್? every month once, depending upon your ನಿಮ್ಮ ಸ್ಕಿನ್ ಹೇಗೆ ಫೀಲ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಎನಿ ಕನ್ಸರ್ನ್, ಮೇ ಬಿ 2 months 3 months once ಕೂಡ ಮಾಡಿಸ್ಬೋದು. My concern is I have skin concern. It's not that my skin is perfect, but my concern is ಬರಬೇಕಲ್ಲ ಎವ್ರಿ ಮಂತ್ ಫ್ರೀ ಮಾಡಿಕೊಂಡು. ಅದೇ ಕಷ್ಟ ನನಗೆ. ಸೊ ಅದಕ್ಕೆ ಅಷ್ಟೊಂದು ಮಾಡಿಸ್ಕೊಳ್ಳಲ್ಲ, ಬಟ್ ಮಾಡಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ರೂಢಿ ಮಾಡ್ಕೋಬೇಕು. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್. ಸೊ ರೈಟ್ ನೌ ಲೆಟ್ ಮಿ ಟೇಕ್ ಕೇರ್ ಆಫ್ ಮೈ ಹೇರ್. At least hair reduction properly. ಈಗ I think she is happy. I am very happy. Just maintenance ಗೆ ಬರ್ತಿದ್ದಾರೆ ಈಗ. ನಾನು 3 months ಇವಾಗ ಆಲ್ಮೋಸ್ಟ್ 3 months ಒನ್ಸ್ ಬರ್ತಿದ್ದೀನಿ. ಆ್ಯಂಡ್ ನಾನು ಜಾಸ್ತಿ ಹಾಕೋದೆ ಡ್ರೆಸ್ಸಸ್ ಆ್ಯಂಡ್ ಸ್ಲೀವ್ಲೆಸ್ ಡ್ರೆಸ್ಸಸ್. ನನಗೆ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ಇಲ್ದಿರ ಆಗೋದೇ ಇಲ್ಲ. ಐ ಆಲ್ವೇಸ್ ಕ್ರೇವ್ ಫಾರ್ ಇಟ್, ಆ ಥರ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ವಾಟ್ ಆಲ್ ಸರ್ವಿಸಸ್ ಯು ಗೈಸ್ ಹ್ಯಾವ್? ಸ್ಕಿನ್ ಆ್ಯಂಡ್ ಹೇರ್ ಕನ್ಸರ್ನ್ಸ್ ಏನೇ ಇದ್ರೂ ಕೂಡ ಪಿಗ್ಮೆಂಟೇಷನ್ ಇರುತ್ತೆ, ಕೆಲವ್ರಿಗೆ ಆ್ಯಕ್ಟಿವ್ ಪ್ರಾಬ್ಲಮ್ಸ್ ಇರುತ್ತೆ, ಹೇರ್ ಫಾಲ್, ದೋಸ್ ಥಿಂಗ್ಸ್. ಆ್ಯಂಡ್ ಸ್ವಲ್ಪ ಗ್ಲೋ ಬೇಕು, ಸ್ಕಿನ್ ವಿತಿನ್ ಗ್ಲೋ ಆಗಬೇಕು ಅಂದರೂ ಕೂಡ ವಿ ಹ್ಯಾವ್ ದ ಟ್ರೀಟ್ಮೆಂಟ್. ಐಬ್ರೋಸ್ ಆ್ಯಂಡ್ ಲಿಪ್ಸ್ ಕೂಡ ಲೈಕ್ ಐಬ್ರೋ ಮೈಕ್ರೋಬ್ಲೇಡಿಂಗ್, ಹೋಮ್ಡೆಡ್ ಬ್ರೌಸ್ ಈಗ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ದಟ್ ಇಸ್ ದ ಮೇನ್ ಫೀಚರ್, ಐಬ್ರೋಸ್ ಮತ್ತು ಲಿಪ್ಸ್ ಅನ್ನೋದು. ಅದನ್ನ ನಾವು ಎನ್ಹಾನ್ಸ್ ಮಾಡಿಕೊಂಡ್ರೆ ವಿತೌಟ್ ಮೇಕಪ್ ವಿ ಕ್ಯಾನ್ ಬಿ ಲೈಕ್ ಗೋ. ಸೊ ದಿಸ್ ಈಸ್ ಫೆದರ್ ಟಚ್. ಯಾವಾಗಲೂ ಇಲ್ಲೇ ಬರೋದು ನಾನು. ಇಟ್ಸ್ ಅ ಲವ್ಲಿ ಪ್ಲೇಸ್. ದೇ ಹ್ಯಾವ್ ಅ ಡಿಫ್ರೆಂಟ್ ಸೆಕ್ಷನ್ಸ್ ಆ್ಯಕ್ಚುಲಿ. ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ಸೆಕ್ಷನ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ರಿಸೆಪ್ಷನ್ ಏರಿಯಾ. ದೆನ್ ಹಾಗೆ ಹೋದರೆ ಯು ಗೈಸ್ ಆಲ್ಸೋ ವಿಲ್ ಹ್ಯಾವ್ ಕನ್ಸಲ್ಟೇಷನ್ ರೂಮ್ಸ್. ಸೊ ಡೈರೆಕ್ಟ್ ಡಾಕ್ಟರ್ ಕನ್ಸಲ್ಟೇಷನ್ ಸಿಗ್ತಿರುತ್ತೆ. ಈ ಥರ ಇದೆ. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಟು ಕಮ್ ಇನ್. ತುಂಬ ಪ್ರೀಮಿಯಮ್ ಆಗಿ ಆ್ಯಂಡ್ ಲೇಟಾಗಿದೆ. ಐ ಲವ್ ದಿಸ್ ಪ್ಲೇಸ್ ಟು ಆಲ್ವೇಸ್ ಕೀಪ್ ಕಮಿಂಗ್. ಸೊ ಇದು PMU ರೂಮ್ ಅಂತಿದೆ. ಐ ಹ್ಯಾವ್ ನೋ ಐಡಿಯಾ ಏನು ಹಂಗಂದರೆ ಅಂತ. ಲೈಕ್ ಐ ಟೋಲ್ಡ್, ನಾನು ತುಂಬ ಕಮ್ಮಿ ಸ್ಕಿನ್ಗೆ ಏನಾದರೂ ಮಾಡಿಸ್ಕೊಳ್ಳೋದು. ಸಿ ಸಚ್ ಅ ಲವ್ಲಿ ಪ್ಲೇಸ್.
ನಂತರ ಒಂದು ದೇವಸ್ಥಾನದ ವಾರ್ಷಿಕೋತ್ಸವ ಇತ್ತು ಮನೆ ಹತ್ರ, ಹಾಗಾಗಿ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಹೊರಟ್ವಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ವಿ ಆರ್ ಹೆಡಿಂಗ್ ಫಾರ್ ಅನದರ್ ವೆಕೇಶನ್. ಇಲ್ಲಿ ಶ್ರೇಯಸ್ ಇದ್ದಾರೆ ಆ್ಯಂಡ್ ಶ್ರೇಯಸ್ ಅವ್ರ ಸಿಸ್ಟರ್, ನನ್ನ ಸಿಸ್ಟರ್ ಇನ್ ಲಾ ನಿತ್ಯ ಅಕ್ಕ ಇದ್ದಾರೆ, ಆ್ಯಂಡ್ ನಿತ್ಯ ಅಕ್ಕ ಅವ್ರ ಪಾಪು, ದೊಡ್ಡ ಪಾಪು ಸಂಪ್ರೀತ್. ಸೊ ಏನಪ್ಪ ಇವ್ರು ಯಾವಾಗಲೂ ವೀಕೆಂಡ್ ಆದರೆ ಸಾಕು ಟ್ರಿಪ್ ಹೋಗ್ತಾರೆ ಅಂತ ಅನ್ಕೊಬೇಡಿ. ಸಿಗದೆ ವೀಕೆಂಡ್ ಒಂದು ವಾರ ಪೂರ್ತಿ ಕತ್ತೆ ಥರ ದುಡ್ದಿರೋದಕ್ಕೆ ವಾರದ ಕೊನೆಯಲ್ಲಿ ಕೋತಿ ಥರ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು. ಸೊ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ? ಸೋಮವಾರಪೇಟೆ ಹೋಗ್ತಾ ಇದ್ದೀವಿ. ನಿಯರ್ ಕೂರ್ಗ್ ಅವ್ರ ಎಕ್ಸಾಕ್ಟ್ ಕೂರ್ಗ್, ನಿಯರ್ ಕೂರ್ಗ್. ಯಾ, ಸೊ ದಟ್ಸ್ ವೇರ್ ವಿ ಆರ್ ಹೆಡೆಡ್. ಆ್ಯಕ್ಚುಲಿ ಹೌದು. ನಾನೇ ಜನ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇದೇನು ಇದಾಗ್ತಿದೆ, 80 ಕಿಲೋಮೀಟರ್ ದಾಟಿದ್ರೆ ಸೌಂಡ್ ಬರ್ತಿದೆ. ಈ ರೋಡಲ್ಲಿ 80 ಕಿಲೋಮೀಟರ್ ಮೇಲೆ ಹೋಗಂಗಿಲ್ವಾ? 100 ತಾನೆ, ಮತ್ತೆ ಏನಕ್ಕೆ? ಇಲ್ಲ ಅಣ್ಣ, ಚರೆ ನಿನ್ಗೊಂದು ಧೂಮ ಚಾಲೆ ತೋರಿಸ್ಲಾ? ಅಲ್ಲ, ಕಾರಲ್ಲಿ ಎಲ್ರೂ ಸೈಲೆಂಟಾಗಿ ಭಯ ಪಡ್ಕೊಂಡು ದೇವ್ರನ್ನ ನೆನಪಿಸ್ಕೊಂಡು ಇದೀರಾ ಅಲ್ವಾ ಎಲ್ರು? ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜು. ಅಲ್ಲ, ನಾನು 80ಲಿ ಓಡಿಸಿ, ಅವರು ವರುಣ್ ಅವರು 80ಲಿ ಓಡಿಸಿ, ಹೆಂಗೆ ಅವ್ರು ಬೇಗ ಹೋಗಕ್ ಚಾನ್ಸ್ ಇದೆ? ಹಂಗಾದ್ರೆ ರಾಮನಗರಲ್ಲಿ ನೀನ್ ಡ್ರೈವಿಂಗ್ ಮಾಡಿರೋದು ಲೇಟು ಕಂತ. ಅದೇ ಅದೇ ಒಟ್ನಲ್ಲಿ ತಾವು ಒಂದ್ ಕಡೆ ನಿಲ್ಸ್ತಾವಲ್ ಪೊಲೀಸ್. ಸೊ ನಾಟ್ ಮೈ ಪ್ರಾಬ್ಲಮ್, ನೋ, ಇಟ್ಸ್ ಯು ಪ್ರಾಬ್ಲಮ್. ಕೇರಳಾಪುರ ಹಾಸನಲ್ಲಿರೋದು. ಅಂದ್ರೆ ಹಾಸನ್ ಡಿಸ್ಟ್ರಿಕ್ಟ್ ಒಳಗಿರೋದು ಕೇರಳಾಪುರ. ನಾನು ಇಲ್ಲಿ ಆಲ್ಮೋಸ್ಟ್ ನಂಗೆ 5-6 ಇಯರ್ಸ್ ಇರೋ ತನಕ ಇದ್ದೀನಿ ಇಲ್ಲೇ. ಪಪ್ಪಾಗೆ ಇಲ್ಲಿ ಪೋಸ್ಟ್ ಆಗಿತ್ತು. ನಾನು ಇದು ಯಾವ್ದು ನೋಡೇ ಇಲ್ಲ, ಎಲ್ಲ ಮರ್ತು ಬಿಟ್ಟಿದ್ದೀನ ಅಥವಾ ಇದು ಫುಲ್ ಡೆವಲಪ್ ಆಗಿ ಹೋಗಿದ್ದೀನಿ. ಇಲ್ಲ, ನಾನೊಂದು ಅಯ್ಯಯ್ಯೋ, ನಾನೊಂದು 20-25 ವರ್ಷ ಹಿಂದಿನ ಮಾತು ಹೇಳ್ತಿದ್ದೀನಿ. ಯಾರಿಗೆ ನೆನಪಿರುತ್ತೆ ಅಷ್ಟು ಕಳೆಯೋದು? ದಿಸ್ ಇಸ್ ಕೇರಳಾಪುರ. ಅರ್ಕಲ್ಗೂಡ್ ತಾಲೂಕ್ ಬರುತ್ತೆ ಅನ್ಸುತ್ತೆ, ಐ ಗೆಸ್. ನೋಡಿ, ಅದೇ ಕೇರಳಾಪುರನ ಇದು? ಅದೇ ಅಲ್ವಾ? ನೊಸ್ಟಾಲ್ಜಿಯಾ. ರಾಮನಾಥ್. ನಮ್ಮೂರು ಹೋಟೆಲ್. ಯಾವಾಗ ಚಿಕ್ಕ ವಯಸ್ಸಲ್ಲಿ ಕೇರಳಾಪುರ ಮಿಲಿಟ್ರಿ ಹೋಟೆಲ್ ಅಲ್ಲಿ ಊಟ ಮಾಡಿದ್ದು. ಸೋ ನೈಸ್. ಆ್ಯಂಡ್ ಮುದ್ದೆ ಸಾರು. ಹೌ ಕಮ್ ಶ್ರೇಯಾ, ನೀನು ಮುದ್ದೆ ತಿಂತಿದ್ಯಾ? ಅವ್ವಾ, ಆ್ಯಕ್ಚುಲಿ ಸಖತ್ ನಾಸ್ಟಾಲ್ಜಿ ಆಗ್ತಿದೆ ಇವತ್ತು. ಸೊ ಹಿಯರ್ ವಿ ಆರ್ ಫೈನಲಿ ಅಟ್ ಕಿಂಗ್ಸ್ ಲ್ಯಾಂಡಿಂಗ್. ಬ್ಯೂಟಿಫುಲ್ ಪ್ಲೇಸ್, ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಸೊ ಇವ್ರ ಪ್ರಾಪರ್ಟಿಗೆ ನಾವು ಫಸ್ಟ್ ಟೈಮ್ ಏನು ಬರ್ತಿರೋದಲ್ಲ, ಇವ್ರದ್ದೇ ಇನ್ನೊಂದು ಪ್ರಾಪರ್ಟಿ ಹೋಗಿದ್ವಿ. ಐ ಗೆಸ್ ಸಕಲೇಶ್ಪುರ ಅವ್ರ ಚಿಕ್ಕಮಂಗ್ಳೂರು ಸೈಡ್ ಹೋಗಿದ್ವಿ. ಸೊ ಇವ್ರ ಹತ್ರನೇ ಇವ್ರದ್ದೇ ಇನ್ನೊಂದು ಪ್ರಾಪರ್ಟಿ ಇದೆ ಅಂತ ತಿಳ್ಕೊಂಡು ನಾವು ವಿ ಹ್ಯಾವ್ ಕಮ್ ಟು ದೇರ್ ಅನದರ್ ಪ್ಲೇಸ್. ಅಮೇಝಿಂಗ್. ಲುಕ್ ಅಟ್ ದಿಸ್. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಗೈಸ್. ಸೊ ಈ ಸೈಡ್ ಎಲ್ಲ ಡಿಫ್ರೆಂಟ್ ಪೀಪಲ್ದು ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ ಅನಿಸುತ್ತೆ. ಡಿಫ್ರೆಂಟ್ ಕಾಟೇಜಸ್ ಇದೆ. ಆ್ಯಂಡ್ ನಮ್ಮದು ಅಲ್ಲೆಲ್ಲೋ ಇದೆ. ಲುಕ್ ಅಟ್ ದಿಸ್. ತುಂಬ ಚೆನ್ನಾಗಿದೆ.
ಆಲ್ಮೋಸ್ಟ್ ಹಳೆ ಇನ್ನೊಂದು ಪ್ರಾಪರ್ಟಿ ನಾವು ಹೋಗಿರೋದು ಸಿಮಿಲರ್ ಇದೆ, ಬಟ್ ಇದು ಸ್ವಲ್ಪ ದೊಡ್ಡದಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ದೊಡ್ಡದಿದೆ, ಅದು ಸ್ವಲ್ಪ ಚಿಕ್ಕದಿತ್ತು. ಸೊ ವಿ ಜಸ್ಟ್ ಅರೈವ್ ಟುಡೇ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಟ್ವಿನ್ನಿಂಗ್ ಮಾಡ್ತಿದ್ದೀವಿ ಇಬ್ಬರು. ಬಟ್ ಇದು ಔಟ್ಫಿಟ್ ನಾನು ಆರ್ಡ್ರ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಿರಲಿಲ್ಲ ಈ ಥರ ಟ್ವಿನ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಬಂದಮೇಲೆ ಆ್ಯಸ್ ಸೂನ್ ಆ್ಯಸ್ ಇಟ್ ಕೇಮ್ ವಿ ರಿಯಲೈಸ್ ದಟ್ ಶ್ರೇಯಸ್ ಹತ್ರನೂ ಸಿಮಿಲರ್ ಡ್ರೆಸ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ವರ್ ಥಿಂಕಿಂಗ್ ಇದನ್ನ ಯಾವಾಗಲಾರು ಲೈಕ್ ನಾನು ಇದನ್ನು ಹಾಕಿದ್ದೇನೆ ಅವರು ಅದನ್ನು ಹಾಕಲಿ ಅಂತ ಅಂದ್ಕೊಳ್ತಿದ್ವಿ. ಹಾಂ ಇತ್ತು, ಅದನ್ನೇ ನಾನು ಹೇಳಿದ್ದು. ದ ಡೇ ಅರೈವ್ಡ್ ಸೂನರ್ ಆ್ಯಂಡ್ ಯಾ ವಿ ಆರ್. have got one crazy fan. ಯಾರು? ನೀನೇ ನನ್ನ ಥರದ್ದೇ ಬಟ್ಟೆ ತೊಗೊಂಡು ಟ್ವಿನ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಅಗ್ರಿ. ಕಾಂಡೆನ ಏನು ಮಾಡೋಣ, ಮದುವೆ ಆಗಿಬಿಟ್ಟಿದ್ದೀನಿ. ಅಯ್ಯೋ ಇಲ್ಲಿ ಸಕ್ಕದಾಗಿದೆ, ಇದು ಪ್ಲೇಸ್ ಇಸ್ ಅಮೇಝಿಂಗ್, ಇಟ್ಸ್ ಬ್ಯೂಟಿಫುಲ್ ಗೈಸ್, ಸಕ್ಕದಾಗಿದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ನೋಡಿ, ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿರೋರ್ದು ಎಲ್ಲ ಪಾಡ್ ನೋಡಿ ಈ ಥರ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಗ್ಬಿಟ್ಟಿದೆ ಪಾಪ. ಯಾಕೆ ಈ ಥರ ಪ್ರತಿಭೆಗಳೆಲ್ಲ ಆಚೆ ಬರಬೇಕು. ಬನ್ನಿ ಇಲ್ಲಿ. ಆಹಾ ಹೇಗೆ ಅನ್ನಿಸ್ತಾ ಇದೆ? ಮಕ್ಕಳನ್ನೆಲ್ಲ ಆಟಾಡ್ಸಿದಾಯ್ತಾ? ಆಟಾಡಿಸಿದಾಯ್ತು, ಈಗ ನಾವು ಆಟ ಆಡ್ಬೇಕು. ಏನೂ ಮಾಡೋಕ್ಕಾಗಲ್ಲ, ಹಾಗಂತ ಪ್ರಕೃತಿ ನಿಯಮ. ಇನ್ನೊಂದು ಕಾಕತಾಳಿ ಹೆಂಗ್ ಗೊತ್ತಾ, ಫ್ಯಾಮಿಲಿ ಟ್ರಿಪ್ ಅಂತ ಬಂದಾಗ ಫ್ರೆಂಡ್ಸ್ ಒಬ್ರು ಜಾಯ್ನ್ ಆಗ್ತಾರೆ. ಹಾಂ, ವೇಟ್ ಆ್ಯಂಡ್ ವಾಚ್. ಆಯಿತು, ಬಾ ಶಿಷ್ಯ, ಬಾಯ್ಲಿ ನೀರು ಬೀಳಲ್ಲ, ಬನ್ನಿ, ನೀನೇ ಬೀಳ್ತಾ ಇಲ್ಲ ಇನ್ನ. ನಾವು ಹೋಗಿದ್ದು ಫ್ಯಾಮಿಲಿ ಟ್ರಿಪ್ ಆಗಿದ್ದರಿಂದ ಯಾರೋ ಫ್ರೆಂಡ್ಸ್ ಜೊತೆಲಿ ಬರೋಕ್ಕಾಗಿರಲಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಸಿರಿ ಆ್ಯಂಡ್ ಸಾಗರ್ ಕೂಡ ಅದೇ ಟೈಮಲ್ಲಿ ಕೂರ್ಗೇನೋ ಪರ್ಸ್ನಲ್ ವರ್ಕ್ ಇದೆ ಅಂತ ಬಂದಿದ್ದರು. ಹಾಗಾಗಿ ಅಲ್ಲಿ ಅವ್ರ ಜಾಗದಿಂದ ನಮ್ಮ ಜಾಗ ಜಸ್ಟ್ 1 hour ಅವೇ ಇತ್ತು ಅಂತ ಅಂದ್ಬಿಟ್ಟು ಹಠ ಮಾಡಿ ಕರೆಸ್ಕೊಂಡ್ವಿ, ಬನ್ನಿ ಮೀಟ್ ಮಾಡೋಣ ಅಂತ. ಆ್ಯಂಡ್ ಸೋ ಹ್ಯಾಪಿ ಟು ಬಿ ವಿತ್ ದೆಮ್. ಆ್ಯಂಡ್ ಒಂದು ನೆನ್ಪಿಡ್ಕೊಳ್ಳಿ, ಸಾಗರ್ ಬಂದರು ಅಂತ ಅಂದರೆ ಬಾರ್ಬೆಕ್ಯೂ ಬಂತು ಅಂತ. ಸೊ ನೀವು ಈವ್ನಿಂಗ್ ತನಕ ನೋಡಲೇಬೇಕು. ಲೈಕ್ ಅಲ್ಲೇ ಕಿಚನ್ ನುಗ್ಗಿ ಹಿಡಿದ ಬಾರ್ಬೆಕ್ಯೂ. I love you. I love you. I love you. ಸಿರಿ ನೀಟಾಗಿ ಮಿಕ್ಸ್ ಮಾಡಮ್ಮ. ಯಾರು ಕಟ್ ಮಾಡಿರೋದು? ಸಿರಿನಾ? ಇದು ಚೆನ್ನಾಗಿ ಬಂದಿಲ್ಲ. ನಾನೇನಾದ್ರು ರಮ್ಮಿ ಮಾಡಿಲ್ಲ, ನಾನು ಶೋ ಮಾಡಿಲ್ಲ ಅಂದರೆ ಕಾರ್ಡ್ದೇ ಪ್ರಾಬ್ಲಮ್ಮು, ಪ್ರಾಬ್ಲಮ್ಮು ಕಾರ್ಡ್ ಹಾಕೋರ್ ಪ್ರಾಬ್ಲಮ್ಮು, ಇಲ್ಲ ಆಟ ಆಡೋರ್ ಪ್ರಾಬ್ಲಮ್ಮು, ಇಲ್ಲ ಜೋಕರ್ ಪ್ರಾಬ್ಲಮ್ಮು. ಅಲ್ಲಿ ನೋಡಿ, ಅವ್ರದೇ ವರ್ಲ್ಡಲ್ಲಿ ಇದ್ದಾರೆ ಅವರು. ನಿನ್ನಂತ ಅಪ್ಪ ಇಲ್ಲ. ನನ್ನ ಪರಿಸ್ಥಿತಿ ಹಿಂಗೆ ಇರ್ತೈತೆ. ಇವ್ರು ನೋಡಿ ಏನಿಲ್ವ ಅದೇ ಬೇಡ ಅಂತ ಅವ್ರ ಅಲ್ಲ ಫಸ್ಟ್ ತೋರ್ಸ್ ಅನ್ಸುತ್ತೆ. ಕಾರ್ಡ್ ತೋರ್ಸ್. ಚೆನ್ನಾಗಿ ಬಂದಿಲ್ಲ. ಇದು ಬೇಕು ಅಂದ್ರೆ ತೊಳಿ ಅಂದ್ರೆ ಓ ಲಂಡನ್. ಓಕೆ, ಪ್ಯೂರ್ ರಮ್ಮಿ ಲಂಡನ್. ಆದ್ರೆ ಲಕ್ಷ ರೂಪಾಯಿ ಬಿಡ್ಸಿ ಇವಾಗ ನಮ್ಮ ಹೆಂಡತಿ ಮೇಲೆ ನಾನು. ಟೇಬಲ್ ಹಾಕೊಡ್ತೀನಿ. ಇದೊಂದು ಮಾತ್ರ ಮಿಸ್ ಆಗ್ತಾ ಇಲ್ಲ, ಅನ್ನದಾತರು. ಬಾರ್ಬೆಕ್ಯೂ ಬೇಯಿಸಿ ಸುಸ್ತಾಗ್ತಾ ಬೆಂಕಿ ಹಚ್ಚೋಷ್ಟರಲ್ಲಿ ಬೇಯಿಸ್ತಾ ಇರೋರೇ ಬೇರೆ ಇವರು. ಬೇಯಿಸ್ತಾ ಇರೋದಿಲ್ಲ ನಾವು, ಬೆಂಕಿ ಹಚ್ಚಿಲ್ಲ. ಸಿರಿ ಆ್ಯಂಡ್ ಸಾಗರ್ ಜಸ್ಟ್ ಒಂದು ಈವ್ನಿಂಗ್ ನಮ್ಮ ಜೊತೆಲಿ ಇದ್ಬಿಟ್ಟು ಬೆಳಗ್ಗೆನೇ ಹೊರಟ್ಬಿಟ್ರು.
ಬೆಳಗ್ಗೆ ಎದ್ರೂ ಹಿಂಗಿದೆ ವೆದರ್, ನೈಟ್ ಹೇಗಿತ್ತು ಹಾಗೇ ಇದೆ. ಅಯ್ಯೋ ಇದೇನಿದು ಊರ ಬಚ್ಚಲು ಮನೆನ ಅಲ್ವಾ, ಒಂಚೂರು ಚೇಂಜ್ ಆಗಿಲ್ಲ, ಮಳೆ ಬರ್ತಾನೆ ಇದೆ. ನಾವು ಲೇಟಾಗಿ ಬಂದಿರೋ ಪರಿಣಾಮ ಒಂದೇ ಇಡ್ಲಿ, ಬೇಗ ಬರಬೇಕು. ಅದಕ್ಕೆ ಏನಂತಾರೆ ಹೇಳಿ, ಊಟಕ್ಕೆ ಯಾವಾಗಲೂ ಮುಂದೆ ಇರಬೇಕು ಅಂತಾರೆ ಅಲ್ವಾ ಅಕ್ಕ? ಹಾಂ. ಸೊ ಆಲ್ ದಟ್ ವಿ ಆರ್ ಲೆಫ್ಟ್ ವಿತ್ ಇಸ್ ಬ್ರೆಡ್ ಆ್ಯಂಡ್ ಜಾಮ್. ಮೈ ಗಾಡ್, ಕಲರ್ಫುಲ್. ಎಲ್ಲರೂ ಇಲ್ಲಿ ಗೇಮ್ಸ್ ಆಡ್ತಾ ಇದ್ದಾರೆ. ಇಟ್ಸ್ ಜಸ್ಟ್ 10 o'clock ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ನೂ ಮಳೆ ಬರ್ತಾನೆ ಇದೆ ನೈಟಿಂದ. ಈ ಮಳೆಯಲ್ಲಿ ಪೂಲಲ್ಲಿ ಆಟ ಆಡ್ಕೊಂಡು, ಆ್ಯಕ್ಚುಲಿ ಇವ್ರು ಪೂಲ್ ಮಾಡಿರೋದೇ ವೇಸ್ಟು ಅನ್ನಿಸ್ತಿದೆ ಈ ಪ್ರಾಪರ್ಟಿಗೆ. ಯಾವಾಗಲೂ ಮಳೆ ಬರ್ತಿರುತ್ತೆ ಇಲ್ಲಿ, ಇಲ್ಲೇನಕ್ಕೆ ಪೂಲು? ಇದು ಮನೆ ಅಲ್ಲ, ಬಚ್ಚಲು ಮನೆ. ಏನ್ ಸರ್ಕಸ್ ಮಾಡ್ತಾವ್ರ ಫ್ಯಾನ್ ಮೇಲೆ ಹತ್ತಕ್ಕೆ. ಹಂಗೆ ದವಾ ಕೊಡ್ಬೇಕಿತ್ತು. ಅಷ್ಟೇ. ಇಷ್ಟು ದೂರ ಬಂದಿದ್ದೀವಿ, ಸೊ ವೈ ನಾಟ್ ಒಂದು ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಎಂಟೈರ್ ಡೇ ರೆಸಾರ್ಟಲ್ಲೇ ಕಳಿಬೇಕಂದ್ರೆ ಸಖತ್ ಕಷ್ಟ. ಆ್ಯಂಡ್ ಆಲ್ಮೋಸ್ಟ್ ಲೈಕ್ ಕೂರ್ಗೆ ಆ್ಯಂಡ್ ಚಿಕ್ಕಮಗ್ಳೂರಿಗೆಲ್ಲ ನಾವು ಸಿಕ್ಕಾಬಟ್ಟೆ ಟೈಮ್ಸ್ ವಿಸಿಟ್ ಮಾಡಿರೋದ್ರಿಂದ ನಿಯರ್ ಬೈ ಫಾಲ್ಸ್ ಪ್ಲೇಸಸ್ ಎಲ್ಲ ಸಿಕ್ಕಾಬಟ್ಟೆ ನೋಡಿದ್ವಿ. ಸೊ ಹಾಗಾಗಿ ನಾನು ಐ ಜಸ್ಟ್ ವೋರ್ ಮೈ ಬ್ರ್ಯಾಂಡ್ ಸಾರಿ, ಆಂತರ್ಯ ಸಿಲ್ಕ್ಸ್ದು ಸಾರಿ ವೇರ್ ಮಾಡಿದೆ ನಾನು. ಮೊಡಾಲ್ ಸಾರಿ ಇದು. ಇವಾಗಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ, ಮಿರರ್ ವರ್ಕ್ ಇರೋದೆಲ್ಲ. ಆ್ಯಂಡ್ ಬಾಂಧ್ನಿ ಪ್ರಿಂಟ್ ಪ್ಲಸ್ ಅಜ್ರಕ್ ಪ್ರಿಂಟ್ ಜೊತೆಗೆ ಬಂದಿದೆ ಈ ಪಲ್ಲು ವರ್ಕ್. ಸೊ ಅದಕ್ಕೆ ಐ ಥಾಟ್ ಐ ವೇರ್ ದಿಸ್ ಆ್ಯಂಡ್ ಒಂದು ಕ್ವಿಕ್ಕಾಗಿ ವಿಡಿಯೋ ಆ್ಯಂಡ್ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಫೋನಲ್ಲೇ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೆಲ್ಲ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುತ್ತೆ ಆ್ಯಂಡ್ ನಮ್ಮ ಪೇಜಲ್ಲೂ ಹಾಕಿರ್ತೀವಿ. ಇದಕ್ಕೆಲ್ಲ ಹೆಂಗೆ ಪರ್ಚೇಸ್ ಮಾಡಬೇಕು ಲಿಂಕ್ ಅಂತ ಎಲ್ಲ ಹಾಕಿರ್ತೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಪರ್ಚೇಸ್ ದ ಸಾರಿ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಸಖತ್ತಾಗಿದೆ. ಆ್ಯಂಡ್ ಯಾ, ಆ್ಯಕ್ಚುಲಿ ಆಕ್ಸೆಸರೀಸ್ ಎಲ್ಲ ಇದೆ, ಬಟ್ ಐ ಆಮ್ ಜಸ್ಟ್ ಸೀಯಿಂಗ್ ಯಾವುದಕ್ಕೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸ್ವಲ್ಪ ಟ್ರೆಡಿಷ್ನಲಾಗಿ ಚೆನ್ನಾಗಿ ಕಾಣುತ್ತಲ್ಲ, ಇದಕ್ಕೆ ಜಸ್ಟ್ ಹಿಂದೆ ಹಾಕ್ಕೋಬೇಕು. ಸೊ ನಾನು ಎಲ್ಲ ಪೂರ್ತಿ ಯಾವುದ್ಯಾವುದಕ್ಕೆ ಏನೇನು ಬ್ಯಾಂಗಲ್ ಸೂಟ್ ಆಗುತ್ತೆ, ಆಕ್ಸೆಸರೀಸ್, ಬ್ಯಾಗು, ಆಮೇಲೆ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಏನಾದರೂ ಬ್ರೇಸ್ಲೆಟ್ಸ್ ಹಾಕೋಬೇಕು ಅಂದರೆ. ಆ್ಯಂಡ್ ಇದೆಲ್ಲ ಜುವೆಲ್ರೀಸ್, ಆ್ಯಕ್ಚುಲಿ ಸಜುಮಾ ಜುವೆಲ್ರಿ ಅಂತಿದೆ ಇನ್ಸ್ಟಾಗ್ರಾಮಲ್ಲಿ, ಅವ್ರು ಕಳಿಸ್ಕೊಟ್ಟಿರೋದು. ಸೊ ಈ ಜುವೆಲ್ರೀಸ್ ಆ್ಯಂಡ್ ನನ್ನದು ಸ್ವಲ್ಪ ಕಲೆಕ್ಷನ್ಸು ಎಲ್ಲ ಯೂಸ್ ಮಾಡಿಕೊಂಡು ಮಾಡಬೇಕು. ಲೈಕ್ ಐ ಕೀಪ್ ದ ಸಿಂಪಲ್ ಮೇಕಪ್ ಸೇಮ್. ಮೇಕಪ್ ಅಂತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಲಿಪ್ಸ್ಟಿಕ್ ಕಲರ್ ಆ್ಯಂಡ್ ಆಕ್ಸೆಸರೀಸ್ ಒಂದು ಚೇಂಜ್ ಮಾಡ್ಕೋಬೇಕು. 5 ಸ್ಯಾರಿ ತಂದಿದ್ದೀನಿ ನಾನು. ಒಂದೊಂದು ಸ್ಯಾರಿಗೂ 1/2 hour ಅಂದರೆ 2.5 hours ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನೋಡೋಣ ಏನು 5 ಸ್ಯಾರಿ ನಾನು ಪಕ್ಕ ಗೊತ್ತು ದೇವರಾಣಿ 5 ಸ್ಯಾರೀಸು ನಾನು ಹಾಕ್ಕೊಡಲ್ಲ ಐ ಥಿಂಕ್. ಬಟ್ ಲೈಕ್ ಅಟ್ಲೀಸ್ಟ್ ಗೋಲ್ ಇಸ್ 3 ಸ್ಯಾರೀಸ್. 3 ಸ್ಯಾರೀಸ್ ಅಂತೂ ಹಾಕಲೇಬೇಕು. ನಾನು ಪಾಪ ಸ್ಟಾಫ್ ಹತ್ರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅದು ಇದು ಅಂತೆಲ್ಲ ಹೇಳಿಬಿಟ್ಟು ನಾನು ಹಾಕ್ಕೊಂಡಿಲ್ಲ ಅಂದರೆ ದೆನ್ ಅವ್ರ ಶ್ರಮನೂ ವೇಸ್ಟ್ ಆಗಿಬಿಡುತ್ತೆ. ಇದನ್ನೂ ಒಂದು ಹಾಕೋಬೋದಿತ್ತು, ಐ ಕುಡ್ ಹ್ಯಾವ್. ಬಟ್ ಇದೊಂಥರ ಏನೋ ಐ ಆಮ್ ನಾಟ್ ರಿಯಲಿ ಲೈಕಿಂಗ್ ಇಟ್. ಅದು ಸ್ವಲ್ಪ ಟೆಂಪಲ್ ಜುವೆಲ್ರಿ ಥರ ಚೆನ್ನಾಗಿದೆ ಅಲ್ಲ. ದಿಸ್ ಇಸ್ ನೈಸ್ ಸರ್. ಆ್ಯಕ್ಚುಲಿ ನಾನು ಇದು ಗ್ರೀನ್ ಬಳೆ ತರಬೇಕಿತ್ತು, ಬಟ್ ದೆನ್ ಇದು ನೋಡಿ ಇಷ್ಟು ಹಾಕ್ಬಿಟ್ರೆ ಒಂಥರ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಕಲರ್ ಎಲ್ಲ ಕಲರ್ ಟ್ಯಾಕಿ ಆಗಿಬಿಡುತ್ತೆ. ಟ್ಯಾಕಿ ಅಂತ ಕನ್ನಡದಲ್ಲಿ ಜಾತ್ರೆ ಅಂತೀವಿ. ನನಗೇನೋ ಗೊತ್ತಿಲ್ಲ, ನನಗೆ ಟ್ಯಾಕಿಗೆ ಜಾತ್ರೆ ಅಂತ ಯೂಸ್ ಮಾಡಿದ್ರೆ ಸಖತ್ತು ಕೋಪ ಬರುತ್ತೆ. ಓಕೆ, ಐ ಡೋಂಟ್ ನೋ, ಇಟ್ ಡಸಂಟ್ ಸೌಂಡ್ ಪ್ರೊಫೆಷ್ನಲ್. ಪ್ರೊಫೆಷ್ನಲ್ ಏನು ಜಾತ್ರೆಯಲ್ಲಿ
ಜಾತ್ರೆ ಅಂದ್ರೆ ಅಂದ್ರೆ ಏನು ಹೇಳಿ, ಏನೋ ನಂಗೆ ಇಷ್ಟ ಆಗಲ್ಲ ಅದಕ್ಕೆ. ಅಂಡ್ ಏನದು ಜಾತ್ರೆ ಅಂದ್ರೆ ಆಕ್ಚುಲಿ ಮೀನಿಂಗ್ ಏನು? ಜಾತ್ರೆಯಲ್ಲಿ ಫೇರ್ ಅಂತ ಅರ್ಥ. ಜಾತ್ರೆ, ಊರ್ ಜಾತ್ರೆ ಎಲ್ಲ ಇರುತ್ತೆ. ಜಾತ್ರೆ ಅಂದ್ರೆ ಏನಕ್ಕೆ ಹಂಗಂತಾರೆ ಅಂದ್ರೆ ಜಾತ್ರೆಲಿ ಏನು ಕಲರ್ ಕಾಂಬಿನೇಷನ್ ಅಥವಾ ಒಂದು ಪ್ಯಾಟರ್ನ್ ಇರಲ್ಲ, ಎಲ್ಲಾ ತರ ಮಿಕ್ಸ್ ಮಸಾಲ ಇರುತ್ತೆ. ಸೊ ಅದಕ್ಕೆ ನಾವು ಈ ತರ ಮಿಕ್ಸ್ ಮಸಾಲ ಹಾಕೊಂಡಾಗ ಜಾತ್ರೆ ಅಂತ ಕರಿತೀವಿ. ನಂಗೆ ಜಾತ್ರೆ ಬಗ್ಗೆ ಒಳ್ಳೆ ಮೆಮರೀಸ್ ಇದೆ. ಸೊ ನನಗೆ ಏನಾದರೂ ಮಿಸ್ ಮ್ಯಾಚ್ ಆಗೋದನ್ನೆಲ್ಲ ಜಾತ್ರೆ ಅಂತ ಕರೆದ್ರೆ ನಂಗೇನೋ ಒಂಥರ. ಆ್ಯಂಡ್ ನಾವು ಕ್ಲೈಂಟ್ಸ್ಗಳಿಗೆಲ್ಲ ಜಾತ್ರೆ ಆಗಿದೆ ಅನ್ನೋದೆಲ್ಲ ಆಗಲ್ಲ, ಚೆನ್ನಾಗಿ ಕೇಳಿಸಲ್ಲ ಅದು. ತುಂಬ ಜನ ಕೇಳ್ತಿರ್ತೀರಾ ಈ ಸಾರೀಸ್ ಎಲ್ಲ ಶೂಟ್ ಆದಮೇಲೆ ಏನು ಮಾಡ್ತೀರಾ ಈ ಸಾರೀಸ್ನ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದನ್ನು ನಾವು ವಾಪಸ್ ಸೇಲಿಗೆ ಇಡೋಕ್ಕಾಗಲ್ಲ, ಯಾಕೆಂದ್ರೆ ನೀವೇ ನೋಡ್ಬೋದು ಫೋಟೋಶೂಟ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಕುಚ್ಚೆ ಪಿಚ್ಚೆ ಎಲ್ಲ ಆಗ್ಬಿಟ್ಟಿರುತ್ತೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಜಸ್ಟ್ ನಮ್ಮ ಪರ್ಸ್ನಲ್ ಯೂಸಿಗೆ ಇಟ್ಕೊತೀವಿ. ಲೇಟರ್ ಇಲ್ಲ ಮಮ್ಮಿ ಅಂದರು ಯಾರು ಇರ್ತಾರಲ್ಲ ಮನೇಲಿ, ಜಸ್ಟ್ ನಾವೇ ಪರ್ಸ್ನಲ್ ಯೂಸಿಗೆ ಇಟ್ಕೊತೀವಿ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸಲ್ಲಿ ಎಲ್ಲ ಥರನೂ ಇರುತ್ತೆ. ಸೊ ಇದನ್ನು ಮಾರ್ಕೆಟಿಂಗಿಗೆ ಯುಟಿಲೈಸ್ ಆಯಿತು, ಮಾರ್ಕೆಟಿಂಗ್ ಖರ್ಚು ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಇದನ್ನು ವೇಸ್ಟ್ ಅನ್ನೋಕ್ಕಾಗಲ್ಲ, ಇಟ್ಸ್ ಎನ್ ಎಕ್ಸ್ಪೆಂಡಿಚರ್. ಆ್ಯಂಡ್ ನಾವು ಮಾತ್ರ ಫೋಟೋಶೂಟ್ ಮಾಡ್ಕೋತಿದ್ದೀವಿ ಅಂದ್ಕೊಂಡಿದ್ದೀರಾ? ಇಲ್ಲವೇ ಇಲ್ಲ. ನೋಡಿ ಇಲ್ಲಿ ಎಲ್ಲರೂ ಫೋಟೋಶೂಟ್. ಪಾಪ ಐ ಪಿಟಿ ಆಲ್ ಹಸ್ಬೆಂಡ್ಸ್. ಹುಡುಗಿರ್ ತೆಗಿತಾರೆ ಎಲ್ಲ ಹಸ್ಬೆಂಡ್ ಅವ್ರಿಗೆ ಹೆಂಡತಿದ್ದ ಫೋಟೋ ತಗೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಕ್ರೇಜ್ ಇಲ್ಲ ಅಂದರೆ ಏನು ಮಾಡೋಣ? ನಮಗೆ ಕ್ರೇಜ್ ಇದೆ. ಹಾಂ, ಇಷ್ಟು ದೂರ ಬಂದು ಒಂದು ಮೆಮರೀಸ್ ಕ್ರಿಯೇಟ್ ಮಾಡಬೇಕು ತಾನೆ. ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಹಾಕೊಂಡ್ರೆ ನೀವು ಪೇಮೆಂಟ್ ಮಾಡ್ತೀರಲ್ಲ, ನಮ್ಗೆ ಪೇಮೆಂಟ್ ಕೊಡಿ. ಇಲ್ಲ, ಅವ್ರ ಜೊತೆ ಕೊಲ್ಯಾಬ್ ಮಾಡ್ತೀವಿ ನಾವು. ನಮ್ಮ ಕೊಲಾಬ್ರೇಷನ್ ನಾವು ಓಪನ್ ಇಲ್ಲ. ನಾವು ಬೇಡ, ನಮ್ಗೆ ಫೋಟೋಗ್ರಾಫರ್ ಬೇಡ. ಅಲ್ಲ, ನಿಮ್ಮದು ವಿಪರ್ಯಾಸ ಏನೂ ಮಾಡೋಕ್ಕಾಗಲ್ಲ ಪಾಪ. ಅಲ್ಲೋ ಪಾಪ, ಗ್ಲಾಸ್ ಎಲ್ಲ ತೆಗೆದು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಮಂದಾರ ಕರೆಕ್ಟಾಗಿ ಬರ್ತಿದ್ಯಾ? ತೆಗಿತಿದಾರ ನೀಟಾಗಿ? ಗಿರೀಶ್ ಅವ್ರು ತೆಗಿತಿಲ್ವಾ? ಓ ಅಷ್ಟೇ. ಇದು ವಾಪಸ್ ಕಂಪ್ಲೇಂಟ್ ಆಗೋಯ್ತಿದ್ದು, ಕೌಂಟರ್ ಕಂಪ್ಲೇಂಟ್ ಆಗೋಯ್ತಿದ್ದು. ಪೋಸ್ ಕೊಡ್ತಿಲ್ವಾ ಅಂತೆ ನೀವು ನೀಟಾಗಿ? ಈ ಜನದ ಮಧ್ಯೆ ಒಬ್ಬಂಟಿಯಾಗಿ ಓಡಾಡ್ತಾ ಇದ್ದಾನಲ್ಲ ಅವನೇ. ಯಾರು? ಹಿಡ್ಕೊಂಡು ಅವನೇ ದೊಡ್ಡ ಮನೆ ಹುಡುಗ. ಯಾರು ನಮ್ಮಿಬ್ರಲ್ಲಿ ಯಾರಿಗೆ ಜಾಸ್ತಿ ಫೋಟೋಸ್ ಇಷ್ಟ? ಅವ್ರಿಗೆ ಗಿರೀಶ್ ಅವ್ರಿಗೆ ಇಷ್ಟನಾ? ಜಾಸ್ತಿ ತೆಗ್ಸ್ಕೊತಾಳವಳು, ಬಟ್ ನಿಮಗೆ ಜಾಸ್ತಿ ಇಷ್ಟ? ನಾನು 3-4 ತೆಗ್ಸ್ಕೊಂಡ್ರು ಸ್ಯಾಟಿಸ್ಫೈ ಆಗ್ತೀನಿ, ಅವಳಾಗಲ್ಲ. ಓ, ಮೇ ಬಿ ನೀವು ನೀಟಾಗಿ ತೆಗ್ದಿರಲ್ವೇನೋ. ನಾವು ನೋಡಿ ಹೆಂಗ್ ಬರ್ತೀವಿ, ಬಟ್ಟೆನೂ ಹಾಕೊಂಬರಲ್ಲ. ಬಟ್ಟೆ ಅವರು ಕ್ಯಾಶುವಲ್ಸ್ ಅಲ್ಲೇ ಇದಾರಲ್ಲ, ಅದ್ರಲ್ಲೇನು. ನಮ್ದೊಂದು ತೆಗೀರಿ. ನೈಸ್. ಅದೇ ಸ್ವಲ್ಪ ಲಿಪ್ಸ್ಟಿಕ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಎಕ್ಸಾಕ್ಟ್ ಸೇಮ್ ಕಲರ್ ಇಲ್ಲ. ದಿಸ್ ಇಸ್ ಮೋರ್ ಆಫ್ ಲೈಕ್ ಅ ವೈನ್ ಶೇಡ್ ಆ್ಯಂಡ್ ದಿಸ್ ಇಸ್ ಇದು ಜಾಸ್ತಿ ಸ್ವಲ್ಪ ಎಗ್ ಪ್ಲಾಂಟ್ ಕಲರ್, ಬದನೆಕಾಯಿ ಕಲರ್ ಥರ ಇದೆ. ಅದು ಸ್ವಲ್ಪ ಕ್ಲೋಸರ್ ಸಿಕ್ತು. ನಾನು ಇದಕ್ಕೆ ಸ್ವಲ್ಪ ಈ ಸೈಡ್ಸಲ್ಲಿ ಗೋಲ್ಡ್ಸ್ ಅಥವಾ ಸಿಲ್ವರ್ ಮಿಕ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ. ಸೊ ಇದು ನಂದೊಂದು ರೂಲ್ ಇದೆ. ಅದು ನನ್ನ ರೂಲ್ ಅಂತಲ್ಲ, ಇನ್ ಜನರಲಿ ಈಗ ಇದರಲ್ಲೆಲ್ಲ ಸಿಲ್ವರ್ ಹ್ಯೂಸ್ ಇದೆ ಅಲ್ವಾ. ಸೊ ಅದಕ್ಕೆ ನಾನು ಸಿಲ್ವರ್ ಮೆಟಲ್ ಹ್ಯೂಸ್ ಇರೋವಂಥದ್ದೇ ಜುಮ್ಕಿ ಹಾಕ್ಕೊಂಡಿದ್ದೀನಿ. ನನಗೆ ಸಿಲ್ವರ್ ಹ್ಯೂ ಇರೋವಂಥ ಲೈಕ್ ಎಸ್ಪೆಷಲಿ ಆಕ್ಸಿಡೈಸ್ಡ್ ಹಾಕ್ಕೊಂಡಿರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಮ್ಯಾಚ್ ರೈಟ್ ನೌ. ಎಲ್ಲ ತುಂಬ ಜಾಸ್ತಿ ಅನ್ನಿಸ್ತಿದೆ. ಬೆಟರ್ ಐ ವಿಲ್ ಕೀಪ್ ಇಟ್ ದಿಸ್ ವೇ. ಅಷ್ಟೇ ಸಾಕು ಅಂತ ಅನಿಸುತ್ತೆ. ವಾಟ್ ಯು ಸೇ ಅಲ್ವಾ? ಓಕೆ, ಲೆಟ್ಸ್ ಗೋ. ಬಾ. ಐ ಲವ್ ದಿಸ್ ಸಾರಿ. ಈ ಸಾರಿ ಬಂದ್ಬಿಟ್ಟು ಒಳ್ಳೆ ಈ ಪರ್ಪ್ಲಿಶ್ ವೈನ್ ಕಲರಲ್ಲಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಇದೆ ಕೂಡ. ಈ ಪಾರ್ಟಿ ವೇರ್ ಅಥವಾ ಏನಾದ್ರು ವೆಡ್ಡಿಂಗಿಗೆ ಹಾಕೋಬೇಕಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಜಸ್ಟ್ ಬುಟಿಕ್ ಒಂದು ಸಿಂಪಲ್ ಬ್ಲೌಸ್ ಪೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇದ್ರ ಬ್ಲೌಸ್ ಪೀಸೇ ಸಪ್ರೇಟ್ ಇದೆ. ಲೈಕ್ ಐ ಟೋಲ್ಡ್, ಎಲ್ಲ ವೆಬ್ಸೈಟಲ್ಲಿ ಹಾಕಿರ್ತೀವಿ ನಾವು. ಪ್ಲೀಸ್ ಬೇರ್ ದ ನಾಯ್ಸ್. ಹೊಸ ಗೆಸ್ಟ್ಗಳು ಬಂದಿದ್ದಾರೆ ಸ್ಟೇಗೆ, ಹಾಗಾಗಿ ಸಿಕ್ಕಾಪಟ್ಟೆ ನಾಯ್ಸ್. ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದಾರೆ ನಮ್ಮ ಥರನೇ. ಆ್ಯಂಡ್ ಯಾ, ದಿಸ್ ಇಸ್ ದ ಸಾರಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ಯಾರ್ಯಾರಿಗೆ ಗೊತ್ತು ನನ್ನ ಬಗ್ಗೆ ತುಂಬ ಜಾಸ್ತಿ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಪರ್ಪಲ್ ಕಲರ್ ಅಂದರೆ ಸಖತ್ ಇಷ್ಟ ಅಂತ ಅಂದ್ಬಿಟ್ಟು. ಐ ಆಮ್ ಜಸ್ಟ್ ಲವಿಂಗ್ ದ ಸಾರಿ ತೆಗಿಯೋಕ್ಕೆ ನಂಗೆ ಮನಸ್ಸಾಗ್ತಿಲ್ಲ. ಇನ್ನೂ 2 ಸಾರಿ ಇದೆ ಆ್ಯಕ್ಚುಲಿ, ಗೊತ್ತಿಲ್ಲ. ಆಲ್ರೆಡಿ ಸುಸ್ತಾಗ್ತಾ ಇದೆ. ನಾನು ಮತ್ತೆ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ. ನೋಡು, ನಿನ್ನ ಗಂಗಾ
ನಾಗವಲ್ಲಿ ಆಗಿರೋದನ್ನ ನೋಡಿ. ಎಕ್ಸ್ಟ್ರಾ ಮಸಾಲೆ ಈ ಮಸಾಲೆ ಏನು ಒಂದೇ ಸಲ ಇವತ್ತು ಬ್ರೆಡ್ ಆಮ್ಲೆಟೇ ಗತಿ. ನನಗೆ ಬೆಳಗ್ಗೆ ರೈಸ್ ತಿನ್ನೋಕ್ಕಾಗಲ್ಲ. ಐ ಮೀನ್ ಇನ್ ಜನರಲಿ ಏನೋ ರೈಸ್ ಐಟಮ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ದ್ಯಾಟ್ ಈಸ್ ಇಟ್. ಇವತ್ತು 2 days ಮುಗೀತು ಡೇ ಔಟ್. ಆ್ಯಂಡ್ ಲೈಕ್ ಐ ಟೋಲ್ಡ್, ನಾನೇನು ಎಷ್ಟು ಆಚೆ ಹೋಗಲಿಲ್ಲ. ಇವರು ಕಸಿನ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬಂದರು ಫಾಲ್ಸ್ ಎಲ್ಲ. ಬಿಕಾಸ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಸಿಕ್ಕಾಬಟ್ಟೆ ಫಾಲ್ಸ್ ಎಲ್ಲ ನೋಡಿಬಿಟ್ಟಿದ್ದೀನಿ. ಆ್ಯಂಡ್ ಐ ಥಾಟ್ ಐಡ್ ರಾದರ್ ಯುಟಿಲೈಸ್ ದೀಸ್ ಮೂಮೆಂಟ್ಸ್ ಜಸ್ಟ್ ಬೀಯಿಂಗ್ ರಿಲ್ಯಾಕ್ಸ್ಡ್. ಯಾಕೆ ನನಗೆ ಆಚೆ ಬಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ರೇ ಅದೇ ನನಗೆ ವೆಕೇಷನ್ ಥರ ಆಗೋಗ್ಬಿಟ್ಟಿದೆ ಈಗ. ಸೊ ಐ ಆಮ್ ಗೋನಾ ಡೆಫಿನೆಟ್ಲಿ ಮಿಸ್ ದಿಸ್ ಪ್ಲೇಸ್, ಕಿಂಗ್ಸ್ ಲ್ಯಾಂಡಿಂಗ್ ಅಂತ ಅಂದ್ಬಿಟ್ಟು. ಎಗೇನ್ ಗೇಮ್ ಆಫ್ ಥ್ರೋನ್ಸ್ ಯಾರ್ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಕಿಂಗ್ಸ್ ಲ್ಯಾಂಡಿಂಗ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಅದ್ರದ್ದು ಇನ್ಸ್ಪಿರೇಷನ್ ಮೇಲೇ ಈ ಹೆಸರಿಟ್ಟಿರೋದಂತೆ. ಆ್ಯಂಡ್ ಇದಕ್ಕಿಂತ ಮುಂಚೆ ವೆಂಟ್ರಫೆಲ್ ಅಂತ ಹೋಗಿದ್ವಿ, ಇವ್ರದೇ ಪ್ರಾಪರ್ಟಿ ನಿಯರ್ ಬೈ ಕೂರ್ಗಲ್ಲಿ. ಇಲ್ಲಿ ಇದು ಸೋಮಾರ್ಪೇಟೆ. ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಇಟ್ಸ್ ಅಮೇಝಿಂಗ್. ಇವತ್ತೇ ಸ್ವಲ್ಪ ಬಿಸಿಲು ಬಂದಿರೋದು 2 ದಿನ ಆದಮೇಲೆ. ಸೊ ಇವಾಗ ವಿ ಆರ್ ಹೆಡಿಂಗ್ ಫಾರ್ ಲಂಚ್ ಆರ್ ಮೇ ಬಿ ಆನ್ ದ ವೇ ಏನಾದ್ರು ನೋಡ್ಕೊಂಡು ಹೋಗೋಣ ಹಾಗೆ ಅಂತ ಅಂದ್ಬಿಟ್ಟು. ಸಚ್ ಎ ನೈಸ್ ಪ್ಲೇಸ್. ಸೊ ಟಾಟಾ ಬಾಯ್ ಬಾಯ್ ಟು ದಿಸ್ ಪ್ಲೇಸ್. ಸಮಯ ಎಷ್ಟು ಬೇಗ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ವೀಕೆಂಡ್ ಇಷ್ಟು ಬೇಗ ಮುಗ್ದು ಹೋಯ್ತಲ್ಲ ಅನಿಸ್ಬಿಡ್ತು. ಆ್ಯಂಡ್ ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಊಟಕ್ಕೆ ನಿಲ್ಲಿಸಿದ್ವಿ. ವೇಟಿಂಗ್ ಪೀರಿಯಡೇ 15-20 ಮಿನಿಟ್ಸ್ ಇತ್ತು. ಫೈನಲಿ ಬೇಗ ಕ್ವಿಕ್ಕಾಗಿ ಲಂಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. 1.5 hour ತೊಗೊಳ್ತು. ಸೊ ಫೈನಲಿ ಟೂರ್ ಎಂಡ್ ಆಗ್ತಿದೆ. ಆ್ಯಂಡ್ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಬೀನ್ 2 days. ಕಸಿನ್ಸ್ ಫ್ಯಾಮಿಲಿ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ದ್ಯಾಟ್ ವಾಸ್ ಇಟ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ವೆದರ್. ಹೌದು, ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಲಾಸ್ಟ್ 1.25 ವರ್ಷದಿಂದ ಒಂದು 3-4 times ನಾವು ಚಿಕ್ಕಮಗಳೂರು ಕೂರ್ಗೆಲ್ಲ ಹೋಗ್ತಿದ್ವಿ. ಏನೋ ನಾವು ಹೋಗಿದ್ದ ದಿನಾನೇ ಕರೆಕ್ಟಾಗಿ ವೆದರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಡಿಸ್ಕರೇಜ್ ಆಗಿಬಿಟ್ಟಿತ್ತು ನಮಗೆ. ಅಯ್ಯೋ ಮತ್ತೆ ಕೂರ್ಗ ಮತ್ತೆ ಈ ಚಿಕ್ಕಮಗಳೂರು ಸೈಡಾ ಅಂತ ಅಂದ್ಬಿಟ್ಟು. ಪ್ಲಾನ್ ಮಾಡೋ ಹಿಂದಿನ ದಿನ ಮಳೆ ಬರುತ್ತೆ, ನಾವು ಹೊರಟ್ಮೇಲೆ ನೆಕ್ಸ್ಟ್ ಡೇ ಮಳೆ ಬರುತ್ತೆ. ನಾವು ಹೋದಾಗ ಮಾತ್ರ ಬಿಸಿಲಿರುತ್ತೆ. ಸೊ ಎಂಥ ನತದೃಷ್ಟರ ನಾವು ಅಂತ ಅಂದ್ಕೊಳ್ತಿದ್ವಿ. ಬಟ್ ಫೈನಲಿ ಈ ಪ್ಲೇಸಿಗೆ ನಾವು ಹೋಗಿದ್ದು ಸೋಮಾರ್ಪೇಟೆಗಂತೂ ಸಕ್ಕದಾಗಿ ಮಳೆ ಬರ್ತಿತ್ತು. ವೆದರ್ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಮ್ಗೆ ಒಂದ್ಸಲ ಇವರು ಈ ರೆಸಾರ್ಟ್ ಇನ್ನೊಂದು ಪ್ರಾಪರ್ಟಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಆ ಓನರ್ ಒಂದ್ಸಲ ಹೇಳಿದ ನೆನಪು, ಇಲ್ಲಿ ಯಾವಾಗಲೂ ಮಳೆ ಬರ್ತಿರುತ್ತೆ ಸುತ್ತಮುತ್ತಲು ಅಂತ ಅಂದ್ಬಿಟ್ಟು. ನಾವು ಅದಕ್ಕೆ ಈ ಸಲ ಲೆಟ್ಸ್ ಗೋ ಹಿಯರ್ ಅಂತ ಅಂದ್ಕೊಂಡು ಹೋಗಿದ್ದು. ಇಲ್ಲಾಂದಿದ್ದರೆ ವಿ ವರ್ ಆಲ್ಸೋ ಕೈಂಡ್ ಆಫ್ ನಾಟ್ ಆ್ಯಂಟಿಸಿಪೇಟಿಂಗ್ ದಿಸ್ ವೆದರ್ ಥರ ಇತ್ತು. ಸಕ್ಕದಾಗಿತ್ತು ವೆದರ್ ಮಾತ್ರ, ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಆ್ಯಂಡ್ ಹೀಗೆ ಹೆಚ್ಚೆಷ್ಟು ವ್ಲಾಗ್ಸ್ಗಳನ್ನ ನೋಡಬೇಕು ಅಂತ ಅಂದರೆ ಕೀಪ್ ಫಾಲೋಯಿಂಗ್ ಅಸ್. ಆ್ಯಂಡ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ. ಸೊ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಏನಾದರೂ ಇನ್ಪುಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸ್ಯಾರಿ ಅಂದ್ಬಿಟ್ಟು 3 ಸಾರಿ ಇಟ್ಸ್ ಓಕೆ, ಪರವಾಗಿಲ್ಲ. ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಆದರೂ ತೊಗೊಂಡಿದ್ದೀನಿ, ಇಫ್ ನಾಟ್ ಟಾಪರ್ ಆಗೋಕ್ಕಾಗಿಲ್ಲ ಅಂದ್ರೂ. ಆ್ಯಂಡ್ ಈ ಥರ ಎಲ್ಲ ಆಚೆ ಕಡೆ ವೆಕೇಷನಿಗೆ ಬಂದಾಗ ಸಖತ್ ಕಷ್ಟ. ಮತ್ತು ಫಸ್ಟಿಂದ ಪ್ರತಿಯೊಂದು ಚೇಂಜ್ ಮಾಡಿಕೊಂಡು ರೆಡಿಯಾಗಿ
ಮಾಡಲಿಕ್ಕೆ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ವಿಡಿಯೋ. See you all until the next video. And also guys, correct, ಆಲ್ಸೋ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಯಾವ ಥರ ಕಾಂಟೆಂಟ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಾನು ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನನ್ನ ನೆಕ್ಸ್ಟ್ ಕಾಂಟೆಂಟ್ ಜೊತೆಗೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್ ಬಾಯ್.